ಭಾಷಣದಲ್ಲಿ ಸಾಧಕರ ಹೇಳಿಕೆಗಳು ಮೋಡಿ ಮಾಡುತ್ತವೆ ಅನ್ನೋ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನಾನು ನಿಮ್ಗೆಲ್ಲ ಗೊತ್ತಿರಲಿ, ಒಂದು ಎರಡು ಪುಸ್ತಕಗಳು, ಒಂದು ಭಾಷಣ ಕೌಶಲ್ಯದ ಬಗ್ಗೆ, ನುಡಿಗನ್ನಡಿ ಮತ್ತು ನಿರೂಪಣೆ ನಿರೂಪಿಸಿ, ಎರಡು ಕೃತಿಗಳಲ್ಲಿಯೂ ಕೂಡ ಅನೇಕ ಸಾಧಕರ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ಮಾತಿನ ಬಗ್ಗೆ ಇರುವ ಹೇಳಿಕೆಗಳು, ಮಾತಿನ ಬಗೆಗೆ ಅಲ್ಲದ ಹೇಳಿಕೆಗಳನ್ನು ಇಲ್ಲಿ ಕೆಲವು ದಾಖಲಿಸಿದ್ದೇನೆ, ಸೊ ದಟ್ ನೀವು ಅಭ್ಯಾಸ ಮಾಡಿಕೊಳ್ಳಿ ಅನ್ನುವ ಸದುದ್ದೇಶದಿಂದ. ಮಾತು ಮನಸ್ಸಿನ ಸೂಚಿ ಅಂತ ಸೆನೆಕಾ ಅನ್ನೋರು ಹೇಳಿದ್ದಾರೆ. ಯಾವಾಗಲೂ ಮಾತೇ ನಿಜವಾದ ಅಲಂಕಾರ ಅಂತ ಜಾನಪದದಲ್ಲಿ ಹೇಳಲಾಗಿದೆ. ಭಗವಾನ್ ಬುದ್ಧ ಶಾಂತಿ ಸಂತೋಷವನ್ನುಂಟು ಮಾಡುವ ಒಂದು ಮಾತು ಶ್ರೇಷ್ಠ ಅಂತ ಹೇಳ್ತಾರೆ. ಓಕೆ. ಇನ್ನೊಬ್ರು ಬೇಟ್ಸ್ ಅನ್ನೋರು, ಮೃದುವಾಗಿ ಮಾತನಾಡು, ಏಕೆಂದರೆ ರೋಷದಿಂದ ಅಳುವುದಕ್ಕಿಂತ ಪ್ರೇಮದಿಂದ ಅಳುವುದೇ ಶ್ರೇಷ್ಠ. ಕೇಳಿರಿ, ನೋಡಿರಿ, ಬೇಕಾದಷ್ಟು ವಿಚಾರ ಮಾಡಿ, ಬಹಳ ಯೋಚಿಸಿ, ಬೇಕಾದಷ್ಟು ಮಾತನಾಡಿ, ಶೇಕ್ಸ್ಪಿಯರ್ ಹೇಳಿದ್ದಾರೆ. ಲಿಟ್ಟನ್ ಅನ್ನೋರು, ಮಾತಿನ ಮೋಡಿ ಎಲ್ಲಕ್ಕಿಂತ ಅಪಾಯಕರ ಮೋಡಿ ಅಂತ. ಸುಮಾರು ಜನ ಮೋಡಿ ಮಾಡ್ಕೊಂಡು ಏನೇನೋ ಬದಲಾಯಿಸ್ಬಿಡ್ತಾರೆ, ಅವ್ರಲ್ಲಿ ಒಂಥರ ಮೆದುಳಿಗೆ ಕೈ ಹಾಕ್ಬಿಡ್ತಾರೆ, ಫುಲ್ ಚೇಂಜ್ ಮಾಡಾಕ್ಬಿಡ್ತಾರೆ ಅಲ್ವೇ. ಎಷ್ಟು ತಿಳಿದಿದೆಯೋ ಅದಕ್ಕಿಂತ ಕಡಿಮೆ ಮಾತಿರಲಿ ಅಂತ ಶೇಕ್ಸ್ಪಿಯರ್ ಹೇಳ್ತಾರೆ. ಮಾತನಾಡು, ಆದರೆ ನಿನ್ನ ಮಾತು ಇತರರನ್ನು ಉದ್ದೇಶಿಸಬಾರದು ಅಂತ ಅವೈಯಾರನವ್ರು ಹೇಳ್ತಾರೆ. ಇಲ್ಲಿ ಸುಮಾರು ಜನರ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ, ನೀವು ಪುಸ್ತಕನೇ ಓದ್ಬಿಡ್ರಿ, ಯಾಕೆ ಸುಮ್ಮನೆ ಅಲ್ವಾ. ನಾನು ಎಲ್ಲನೂ ಹೇಳ್ತಾ ಕೂತ್ಕೊಂಡ್ರೆ ನೀವು ಪುಸ್ತಕ ಓದಲ್ಲ. ಆಮೇಲೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಭಾಗವಹಿಸಿರೋರು ಏನು ಹೇಳವ್ರೆ ಅವ್ರನ್ನು ಕೇಳ್ಬಿಡ್ತೀನಿ. ಯಾವುದೇ ಹೇಳಿಕೆ ಆದರೂ ಪರವಾಗಿಲ್ಲ ಟೈಪ್ ಮಾಡಿ ಅಂತ ಹೇಳಿದ್ದೆ. ನಿಮಗೂ ಅಷ್ಟೇ, ನೋಡ್ತಾ ಇರೋರು, ನಿಮಗೆ ಯಾವ ಹೇಳಿಕೆ ಟೈಪ್ ಮಾಡಬೇಕು ಅನಿಸುತ್ತೆ ಇವತ್ತೊಂದು ಟೈಪ್ ಮಾಡೇ ಬಿಡಿ. ಇಲ್ದೇ ನಿಮ್ಮೊಂದು ಅಡ್ರು ಅನ್ಬೇಕಾಗತ್ತೆ. ನೀವು ಬುದ್ಧಿವಂತರು ತಾನೇ, ಟೈಪ್ ಮಾಡಿ. ಈಗ ಇಲ್ಲಿ ಸುನಿಲ್ ಅನ್ನೋರು, ದ ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಬಟ್ ದ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಅಂತ ಹೇಳಿದ್ದಾರೆ. ಯಾರ ಹೇಳಿಕೆ ಅಂತ ಹೇಳಿಲ್ಲ ಇಲ್ಲಿ. ಮಹಾತ್ಮ ಗಾಂಧೀಜಿಯವರು, ಬಿ ದ ಚೇಂಜ್ ದಟ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್. ನೀನು ಬಯಸುವ ಬದಲಾವಣೆ ನೀನೇ ಆಗಿ ತೋರಿಸುವಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರು ಹೀಗೆ ಹೇಳಿದ್ರು, ಇವತ್ತು ಅಂದ್ಬಿಟ್ರೆ ನಾವೇನು ಮಾತಾಡ್ತಾ ಇರ್ತೀವಿ, ಡೈಲಾಗ್ ಹೊಡ್ಕೊಂಡು ಮಾತಾಡ್ಬಿಟ್ರೆ ಸಖತ್ತ ಇರುತ್ತಲ್ಲ. ಬಿಲ್ ಗೇಟ್ಸ್ ಸಖತ್ತಾಗಿ ಹೇಳವ್ರಿ, ಅದು ಎಸ್ಪೆಷಲಿ ಹಣಕಾಸಿನ ಬಗ್ಗೆ. ಇಫ್ ಯು ಆರ್ ಬಾರ್ನ್ ಪೂರ್ ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್, ಇಫ್ ಯು ಡೈ ಪೂರ್ ಇಟ್ಸ್ ಯುವರ್ ಮಿಸ್ಟೇಕ್. ಸಖತ್ತಾಗಿ ಹೇಳಾರಲ್ಲ. ಕಾಯಕವೇ ಕೈಲಾಸ, ನಮ್ಮ ಬಸವಣ್ಣವ್ರು ಹೇಳ್ಬಿಟ್ಟಾರ. ಕರೆಕ್ಟಾ? ಇದನ್ನ ನೇತ್ರಾವತಿಯವರು ಟೈಪ್ ಮಾಡ್ಯಾರ. ಸುದರ್ಶನ್, ರವೀಂದ್ರನಾಥ್ ಟ್ಯಾಗೂರ್ ಅವ್ರದ್ದು ದಾಖಲೆ ಮಾಡ್ತಾ ಇದ್ದಾರೆ. ಯು ಕಾಂಟ್ ಕ್ರಾಸ್ ದ ಸಿ ಮಿಯರ್ಲಿ ಬೈ ಸ್ಟ್ಯಾಂಡಿಂಗ್ ಅಂಡ್ ಸ್ಟೇರಿಂಗ್ ಅಟ್ ದ ವಾಟರ್. ಗ್ರೇಟ್. ಅಂದರೆ ನೀರು ಇಳಿಬೇಕು. ಈಗ ಬರೀ ವಿಡಿಯೋ ನೋಡ್ಕೊಂಡೇ ಇರ್ತೀರಿ. ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಸೇರಲಿಲ್ಲ ಅಂದರೆ ನೀವು ಬೇಗ ಕಲಿಯಲ್ಲ. ಕಲಿತೀರಿ, ಯಾವತ್ತೋ ನಿಧಾನಕ್ಕೆ ಕಲಿತೀರಿ ವರ್ಷ ಆದಮೇಲೆ. ಬಟ್ 2-3 ತಿಂಗಳಲ್ಲೇ ಕಲಿಬೇಕಂದ್ರೆ ನೀವು ಬೇಗ ಬರ್ಬೇಕಪ್ಪ. ನಮ್ಮ ಕಚೇರಿ ನಂಬರ್ ಕೊಟ್ಟಿರ್ತೀನಿ, ಯಾರು ಬುದ್ಧಿವಂತರು ಬೇಗ ಕಲಿಬೇಕು ಅಂತಾರೆ ಅವ್ರಿಗೆ ಮಾತ್ರ. 9341259267. ಓಕೆ. ಆಮೇಲೆ ಝೇವಿಯರ್, ಯು ಲಿವ್ ಒನ್ಸ್ ಬಟ್ ಇಫ್ ಯು ಲಿವ್ ರೈಟ್ ಒನ್ಸ್ ಈಸ್ ಎನಫ್. ನಿಮ್ಮ ಹೇಳಿಕೆನಾ ಬೇರೆಯವ್ರದ್ದು ಗೊತ್ತಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಬಸವಣ್ಣವರ ವಚನದ ಸಾಲು. ಓಕೆ. ವಿದ್ಯೆಗೆ ವಿನಯವೇ ಭೂಷಣ. ಸ್ನೇಹಿತರೆ, ಇವನ್ನೆಲ್ಲ ನಾವು ಹೇಳಿಕೆಗಳು ಅಂತಾನೆ ಕರಿತೀವಿ. ಸ್ನೇಹಿತರೆ, ನೀವು ಟೈಪ್ ಮಾಡಿದ ಹೇಳಿಕೆಗಳನ್ನು ಈಗ ನಿಮ್ಗೆ ಹೇಳಿದೆ. ನಿಮಗೆ ಯಾವ ಹೇಳಿಕೆ ಇಷ್ಟ ಆಯ್ತು? ಈಗ ಫಾರ್ ಎಕ್ಸಾಂಪಲ್, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಾರೆ.
ಸತ್ತಂತಿಹರನ್ನು ಬಡಿದೆಚ್ಚರಿಸುವಂತ ನಮ್ಮ ಕುವೆಂಪು ಬಾರಿಸು ಕನ್ನಡ ಡಿಂಡಿಮವ ಅನ್ನೋ ಕವನದಲ್ಲಿ ಹೇಳ್ತಾರೆ ಸ್ನೇಹಿತರೆ, ಸತ್ತಂಗೆ ನಾಟಕ ಮಾಡಬೇಡಿ ಸ್ನೇಹಿತರೆ. ನಾವು ನಮ್ಮ ಹೇಳಿಕೆಗಳನ್ನು ನನ್ನ ಭಾಷಣದ ಒಂದು ಸರಕಾಗಿ ನಾನು ಸರಿಯಾಗಿ ಬಳಸಿಕೊಂಡಾಗ ದ ಪವರ್ ಆಫ್ ಸ್ಪೀಚ್ ವಿಲ್ ಇಂಪ್ರೂವ್ ಲೈಕ್ ಎನಿಥಿಂಗ್. ನನ್ನ ಅನಿಸಿಕೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ತಗೊಳ್ಳಿ. ಉದ್ದಾರಾಗಿ. ಬಾಯ್ ಬಾಯ್.